ಎರಡನೇ ಹೆಂಡತಿಗೆ ಪೆನ್ಷನ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ. ಸುಪ್ರೀಂ ಕೋರ್ಟ್ ತನ್ನ ಮಹತ್ವದ ತೀರ್ಪನ್ನು ನೀಡುವಾಗ ಆರ್ಟಿಕಲ್ 142 ಇದರಲ್ಲಿರುವಂಥ ಸ್ಪೆಷಲ್ ಪವರ್ ಏನಿದೆ ಸುಪ್ರೀಂ ಕೋರ್ಟ್ಗೆ ಅದನ್ನು ಉಪಯೋಗಿಸಿ ಈ ಒಂದು ಆದೇಶವನ್ನು ನೀಡಿದೆ. ಈ ಒಂದು ಆದೇಶ ಪೆನ್ಷನ್ಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ತೀರ್ಪು ಮತ್ತು ಒಂದು ತಿರುವನ್ನು ಪಡ್ಕೊಳ್ಳುತ್ತೆ. ಸೊ ಇಲ್ಲಿಯವರೆಗೆ ಪೆನ್ಷನ್ಗೆ ಸಂಬಂಧಪಟ್ಟಂತೆ ಎರಡನೇ ಹೆಂಡತಿ ಆಕೆ ಎಲಿಜಿಬಲಾ ಅಥವಾ ಇಲ್ವಾ, ಆಕೆಗೆ ಕೊಡಬೇಕಾ ಕೊಡಬಾರ್ದಾ, ಕೊಡೋದಾದರೆ ಯಾವ ಸಿಚುವೇಷನಲ್ಲಿ ಕೊಡಬೇಕು ಅಥವಾ ನಿರಾಕರಿಸೋದಾದರೆ ಯಾಕೆ ನಿರಾಕರಿಸಬೇಕು. ಸೊ ಪೆನ್ಷನನ್ನು ಎರಡನೇ ಹೆಂಡತಿಗೆ ಕೊಡ್ಲಿಕ್ಕೆ ಬರಲ್ಲ ಅಂತೇಳಿ ಹಲವಾರು ಒಂದು ಹೈಕೋರ್ಟ್ಗಳ ಡಿಸಿಷನ್ಗಳಿದೆ. ಇತ್ತೀಚೆಗೆ ಒಂದು ರೀಸೆಂಟಾಗೂ ಕೂಡ ಕರ್ನಾಟಕ ಹೈಕೋರ್ಟಲ್ಲೂ ಕೂಡ ಒಂದು ತೀರ್ಮಾನವನ್ನು ಆಗಿತ್ತು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹಾಕ್ತೇನೆ. ಅದರಲ್ಲಿ ಕರ್ನಾಟಕ ಹೈಕೋರ್ಟಲ್ಲಿ ಎರಡನೇ ಹೆಂಡತಿಗೆ ಪೆನ್ಷನ್ ಕೊಡ್ಲಿಕ್ಕೆ ಬರಲ್ಲ ಅಂತೇಳಿ ತೀರ್ಮಾನ ಇತ್ತೀಚೆಗೆ ಆಯಿತು. ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೇನೆ. ನನ್ನ ವೀಡಿಯೋಗಳನ್ನು ಫಾಲೋ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ನನ್ನ ಕಾನೂನಿನ ಅರಿವಿನ ಎಲ್ಲ ವೀಡಿಯೋಗಳು ನಿಮಗೆ ಮೊದಲು ರೀಚ್ ಆಗುತ್ತೆ. ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಕಾನೂನಿನ ಅರಿವು ಎಲ್ಲರಿಗೂ ಸಿಗುವಂತಾಗಲಿ. ಈ ಸುಪ್ರೀಂ ಕೋರ್ಟು ಏನು ತನಗೆ ಇರುವಂಥ ಆರ್ಟಿಕಲ್ 142ನಲ್ಲಿ ಇರುವಂಥ ಸ್ಪೆಷಲ್ ಪವರ್ ಏನಿದೆ ಇದನ್ನು ಉಪಯೋಗಿಸಿ ಈ ಒಂದು ಆದೇಶವನ್ನು ಮಾಡಿದೆ. ಇದರಲ್ಲಿ ರಾಧಾದೇವಿ ಅನ್ನೋರು ಈ ಒಂದು ಪೆನ್ಷನ್ಗಾಗಿ ತುಂಬ ಸಫರನ್ನು ಪಡ್ತಾರೆ. ಈ ಒಂದು ಕೋರ್ಟ್ ಲೀಗಲ್ ಬ್ಯಾಟಲನ್ನು 23 ವರ್ಷಗಳಿಂದಲೂ ನಡೆಸ್ಕೊಂಡ್ಬರ್ತಾರೆ. ಈಕೆಯ ಗಂಡ ಸೌತ್ ಈಸ್ಟರ್ನ್ ಕೋಲ್ ಫೀಲ್ಡ್ಸ್ ಲಿಮಿಟೆಡ್ನಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವರು 2001ನೇ ಇಸ್ವಿನಲ್ಲಿ ನಿಧನರಾಗಿರ್ತಾರೆ. ಆನಂತರ ಪೆನ್ಷನ್ಗಾಗಿ ಈಕೆ ತುಂಬ ಸಫರನ್ನು ಪಟ್ಟು ಕೋರ್ಟ್ಗೆಲ್ಲ ಬರ್ತಾರೆ. ಈಕೆ ಎರಡನೇ ಹೆಂಡತಿ ಆಗಿರ್ತಾರೆ. ಮೊದಲನೇ ಹೆಂಡತಿ 1984ರಲ್ಲಿ ನಿಧನ ಹೊಂದಿರ್ತಾರೆ. ಸೊ ಆಕೆ ನಿಧನ ಹೊಂದಿರಬೇಕಾದ್ರೂ ಕೂಡ ಇವರ ಒಂದು ಹೆಂಡತಿ ಅನ್ನೋ ಒಂದು ಅಂಶವನ್ನು, ಅಂದರೆ ಫ್ಯಾಮಿಲಿಯಲ್ಲಿ ಇವರು ಏನಿರ್ತಾರೆ ಲೀಗಲ್ ಪೌಸ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆ ಯಾವತ್ತೂ ಡಿಸ್ಪ್ಯೂಟನ್ನು ಮೊದಲನೇ ಹೆಂಡತಿ ಮಾಡಿರೋದಿಲ್ಲ. ಸೊ ಹಾಗಾಗಿ ಈಕೆಯನ್ನು ಕೂಡ ಲೀಗಲ್ ಆಗಿ ಹೆಂಡತಿ ಅಂತ ಪರಿಗಣಿಸ್ಬೋದು ಅಂತೇಳಿ ಸುಪ್ರೀಂ ಕೋರ್ಟ್ ಈ ಒಂದು ತೀರ್ಪಿನಲ್ಲಿ ಮಹತ್ವದ ಆದೇಶವನ್ನು ಹೊರಡಿಸಿದ್ದು. ಇದರ ಪ್ರಕಾರ ಕೋಲ್ ಫೀಲ್ಡ್ ಏನಿದೆ ಈ ಕಂಪನಿ, ಲಿಮಿಟೆಡ್ ಕಂಪನಿ, ಅದು 2010ರಿಂದ ಇಲ್ಲಿವರೆಗೂ ಏನು ಪೆನ್ಷನ್ ಇದೆ ಮತ್ತು ಆಕೆ ನಿಧನ ಆಗುವವರೆಗೂ ಪೆನ್ಷನನ್ನು ಕೊಡಬೇಕು ಅಂಥೇಳಿ ಈ ಒಂದು ಸ್ಪೆಷಲ್ ಪವರನ್ನು ಉಪಯೋಗಿಸಿ ಸುಪ್ರೀಂ ಕೋರ್ಟ್ ತನ್ನ ಮಹತ್ವದ ಆದೇಶವನ್ನು ರಾಧಾದೇವಿ ವರ್ಸಸ್ ಸೌತ್ ಈಸ್ಟರ್ನ್ ಕೋಲ್ ಫೀಲ್ಡ್ಸ್ ಲಿಮಿಟೆಡ್ ಈ ಒಂದು ಪ್ರಕರಣದಲ್ಲಿ ನೀಡಿದೆ. ಈ ಪ್ರಕರಣದ ಪೂರ್ತಿ ಜಡ್ಜ್ಮೆಂಟನ್ನು ನೋಡೋದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಪೂರ್ತಿ ಜಡ್ಜ್ಮೆಂಟನ್ನು ನೋಡ್ಬೋದಾಗಿರುತ್ತೆ.